ಗಾಯಾಳು ಸ್ವರ್ಣಾಂಬಗೆ ಸರ್ಜರಿ ಸಕ್ಸಸ್ ಆಗಿದೆ. ಅವರಿಗೆ ಕಂಪ್ಲೀಟ್ ಆಗಿ ಗ್ಲಾಸ್ಗಳು ಹೋಗಿತ್ತು. ಎದೆ ಬಳಿಯೂ ಕೂಡ ಒಂದು ಸರ್ಜರಿಯನ್ನ ಮಾಡಲಾಗಿದೆ. ಬ್ರೂಕ್ಫೀಲ್ಡ್ ಆಸ್ಪತ್ರೆ ಡಾಕ್ಟರ್ ಪ್ರದೀಪ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಂಟರ್ನಲ್ ಬರ್ನ್ ಆಗಿರೋದು ಕಂಡು ಬಂದಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಗಾಯಾಳುಗಳ ಬಳಿ ಕೂಡ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಳಲಾಗಿದೆ. ಹಾಗೇನೆ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ನೀಡಲಾಗ್ತಿರುವಂಥದ್ದು. ಅವರಿಗೆ ಒಂದು ಸರ್ಜರಿಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಡಾಕ್ಟರ್ ಪ್ರದೀಪ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ DCM DKC ಈ ಚಿಕಿತ್ಸೆ ವೆಚ್ಚವನ್ನು ಭರಿಸುವಂತ ಭರವಸೆಯನ್ನು ಕೂಡ ನೀಡಿದ್ದಾರೆ ಅನ್ನೋದನ್ನ ಹೇಳಲಾಗಿದೆ. ಗಾಯಾಳುಗಳ ಆರೋಗ್ಯದ ಬಗ್ಗೆ ಡಾಕ್ಟರ್ ಪ್ರದೀಪ್ ಈ ರೀತಿಯಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಿನ್ನೆ ಸುಮಾರು 9 ಮಂದಿಗೆ ಗಾಯಗಳಾಗಿದೆ. ಅದರಲ್ಲಿ ಓರ್ವ ಮಹಿಳೆಗೆ ಬಹಳ ಗಂಭೀರವಾದಂಥ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಅದು ಸ್ವರ್ಣಾಂಬ. ಅವರಿಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಅವರಿಗೆ ಗ್ಲಾಸ್ ಎಲ್ಲ ಹೋಗಿತ್ತು, ಅದನ್ನೆಲ್ಲ ತೆಗೆಯಲಾಗಿದೆ. ಎದೆ ಬಳಿಯೂ ಕೂಡ ಒಂದು ಸರ್ಜರಿಯನ್ನು ಮಾಡಲಾಗಿದೆ ಅನ್ನೋದನ್ನು ವೈದ್ಯರು ಹೇಳಿದ್ದಾರೆ. ಹಾಗೆಯೇ ಆ ಸರ್ಜರಿ ಏನು ಮಾಡಲಾಗಿದೆ ಮತ್ತು ಅವರಿಗೆ ಕಂಪ್ಲೀಟ್ ಆಗಿ ಏನು ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೋ ಅದೆಲ್ಲದರ ವೆಚ್ಚವನ್ನು ಭರಿಸ್ತೀವಿ ಅಂತ DKC ಅವರು ಹೇಳಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗೆ ಇಂಟರ್ನಲ್ ಏನಾದ್ರು ಬರ್ನ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಅವ್ರು ಹಂಚಿಕೊಂಡಿದ್ದಾರೆ. ಇಂಟರ್ನಲ್ ಆಗಿ ಏನು ಬರ್ನ್ ಆಗಿಲ್ಲ ಅಂತ. ಅಂದರೆ ಈ ರೀತಿಯಾಗಿ ಸುಟ್ಟ ಗಾಯಗಳಾಗೋದು ಅಥವಾ ಬಾಂಬ್ ಬ್ಲಾಸ್ಟ್ ಆದಾಗ ಇಂಟರ್ನಲ್ ಬರ್ನ್ ಆಗುತ್ತೆ. ಇಂಟರ್ನಲ್ ಬರ್ನ್ ಆದರೆ ಸಮಸ್ಯೆ ಆಗುತ್ತೆ. ಬಟ್ ಇವರಿಗೆ ಇಂಟರ್ನಲ್ ಬರ್ನ್ ಆಗಿಲ್ಲ ಅನ್ನೋದನ್ನು ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. 40-45 ಇಯರ್ಸ್ ಲೇಡಿ ಮತ್ತೆ ಒಬ್ಬರು ಸಿಬ್ಬಂದಿಗೆ ಒಂದು 20-25 ವರ್ಷದ ಒಬ್ಬ ಅಲ್ಲಿ ಕೆಲಸ ಮಾಡ್ತಾ ಇರೋರು. ಇನ್ನೊಬ್ಬರು ಕಸ್ಟಮರ್ ಒಂದು ಅರೌಂಡ್ 20-25 ಇಯರ್ಸ್ ಸಿಬ್ಬಂದಿ ಗಾಯಾಳುಗಳು ಬಂದಿದ್ದಾರೆ ಹಾಸ್ಪಿಟಲಲ್ಲಿ. 3 ಜನಕ್ಕೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಒಂದು 40% ಬರ್ನ್ಸ್ ಆಗಿರುವಂಥ ಲೇಡಿ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಅವ್ರನ್ನ ICUದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಮಿಕ್ಕಿದೊಬ್ಬರಿಗೆ ಅಂಥ ತೀವ್ರವಾದ ಗಾಯಗಳೇನು ಆಗಿಲ್ಲ. ಬಟ್ 3 ಜನಗಳಿಗೆ ಒಂದು ಸ್ವಲ್ಪ ಕಿವಿನ ಪರದೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿ ಅದರ ಸಲುವಾಗಿ ಒಂದು ಸ್ವಲ್ಪ ತೊಂದರೆ ಆಗಿದೆ. ಒಟ್ಟು ಗಾಯಾಳುಗಳು ಒಂದು ಸ್ವಲ್ಪ ಭಯ ಪಟ್ಕೊಂಡು ಅದರಿಂದ ಇನ್ನೂ ಶಾಕಲ್ಲಿದ್ದಾರೆ. ಬಟ್ 3 ಜನರಲ್ಲಿ ಲೈಫಿಗೆ ತೊಂದರೆ ಆಗುವಂಥದ್ದು ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ಸ್ ಏನು ಕಾಣಿಸ್ತಾ ಇಲ್ಲ. ಬಟ್ 40% ಬರ್ನ್ಸ್ ಇರುವಂಥ ಹೆಂಗಸರಿಗೆ ಟ್ರೀಟ್ಮೆಂಟ್ ನಾವು ಏನು ಕೊಡಿಸ್ತಾ ಇದ್ದೀವಿ ಅವರಿಗೆ ಬೇಕಾಗಿರುವಂಥ ಪ್ಲಾಸ್ಟಿಕ್ ಸರ್ಜನ್ ಅವರು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ಒಂದು ಸಿಂಪಲ್ ಸರ್ಜರಿ ಒಂದು ಬೇಕಾಗ್ಬೋದು. ಇನ್ನೊಬ್ಬರಿಗೆ ಈ ಸ್ಪ್ಲಿಂಟರ್ ಇಂಜರೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಈ ಏನಾದರೂ ಈ ಗ್ಲಾಸ್ ಪೀಸಸ್ ಅಂಥವು ಏನಾದರೂ ಹೋಗಿ ಚರ್ಮದ ಒಳಗೆ ಏನೋ ಸೇರ್ಕೊಂಡಿರ್ಬೋದು ಅಂತ ಒಂದು ಅನುಮಾನ ಇದೆ. ಅದರ CT ಸ್ಕ್ಯಾನ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಎಕ್ಸ್ರೇದಲ್ಲಿ ಅದನ್ನು ಗೊತ್ತಾಗೋದಿಲ್ಲ. ಅಕಸ್ಮಾತ್ ಅದು ಗ್ಲಾಸ್ ಇದ್ರೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ CT ಸ್ಕ್ಯಾನ್ ಮಾಡಿಸಿದ್ರೆ ಯಾವ ಪೇಷಂಟ್ಗಳಿಗೂ ಈ 3 ಜನರಲ್ಲಿ ಯಾರಿಗೂ ಲೈಫ್ ಥ್ರೆಟನಿಂಗ್ ಆಗೋ ಸೀರಿಯಸ್ನೆಸ್ ಇಲ್ಲ ಅಂತ ಈ ನಿಮ್ಮ ವೀಕ್ಷಕರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನೀವು ಎಕ್ಸ್ಪೀರಿಯನ್ಸ್ ಬ್ಲಾಸ್ಟಿಂಗ್ ಅದು ಈ ಥರ ಯಾವ ಫಸ್ಟ್ ಟೈಮ್ ಇದೆ ಹಂಗೆ ನಾವು ಬಹಳಷ್ಟು ಬ್ಲಾಸ್ಟ್ ಇಂಜುರೀಸ್ನ ನೋಡಿರೋದ್ರಲ್ಲಿ ಇದು ಒಂದು ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಕಾಣಿಸ್ತಾ ಇದೆ. ಯಾಕಂದ್ರೆ ತೀರಾ ಸಿವಿಯರ್ ಬ್ಲಾಸ್ಟ್ ಇದ್ರೆ ಒಂಥರ ರಿಪ್ ಆಫ್ ಇಂಜುರೀಸ್ ಆಗ್ತವೆ. ಸ್ಕಿನ್ ಕಿತ್ಕೊಂಡು ಹೋಗ್ಬಿಡುತ್ತೆ, ಸ್ಕಲ್ ಓಪನ್ ಆಗಿಬಿಡುತ್ತೆ, ಬೋನಿ ಇಂಜುರೀಸ್ ಆಗಿರ್ತವೆ. ಅಂಥದ್ದು ಯಾವುದು ಆಗಿಲ್ಲ. ಸೊ ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್ ಈ ಥರದ್ದು ಒಂದು ಇಂಜುರೀಸ್ ಆಗಿರೋದು ಸ್ವಲ್ಪ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಆಗಿರೋ ಒಂದು ಸಸ್ಪಿಷನ್ ಇದೆ. ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ ಹಿಂಗೆ. So, as a physician, I may not be able to exactly tell about the chemicals, but ನಾವು ಏನು ಮಾಡಿದ್ದೀವಿ, ಬಂದಿದ್ದ ಕೂಡಲೇ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಇರಲಿ, ಇಲ್ಲ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಮೆಟೀರಿಯಲ್ ಇರಲಿ, ಅದನ್ನೆಲ್ಲ ತೆಗೆದು ಪ್ರಿಸರ್ವ್ ಮಾಡಿಟ್ಟಿದ್ವಿ. ಅದನ್ನು ನಾವು ಫಾರೆನ್ಸಿಕ್ಸ್